ಎರಡು ಬಾರಿ ಮೀಟಿಂಗ್ ಮಾಡಿದೆ, ಹಿಂದೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದ್ದಾರೆ. ಆದರೆ ಕರೆದಾಗ ನೀವು ಯಾರು ರೈತರು ಬರ್ತಾರೆ, ಯಾರನ್ನ ಕರೀತಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಎರಡು ಬಾರಿ ಮೀಟಿಂಗ್ ಮಾಡಿರ್ತಕ್ಕಂಥ ಈಗ ಮೈಸೂರು ಕರಿಗುಡ್ಡ ಕಾವಲು ಮತ್ತು ಸಣ್ಣ ಕಟ್ಲಕಾಯಿ ಎಲ್ಲ ರೈತರು ಬರ್ತಾರೆ. ಅಲ್ಲಿ ಫಾರೆಸ್ಟ್ ಅಂತೇಳಿ ಸುಮ್ಮನೆ ಅದು ಕರಿಗುಡ್ಡ ಒಂದು ಅದು ಅದನ್ನ ಸುಮ್ಮನೆ ಒತ್ತು ನಡೆಸತಕ್ಕಂಥ 4,700 ರೈತರು ಒಂದಾಗ ಏನಾಗಿದೆ ಅಂತಂದ್ರೆ ಕಳಪೆ ಗೊಬ್ಬರ ಕಳಪೆ ಜಾಸ್ತಿ ಬರ್ತಾ ಇದೆ. ಓದ್ಸಲಲ್ಲೂ ರಿಕ್ವೆಸ್ಟ್ ಮಾಡಿದ್ವಿ, ಊಟಕ್ಕೆ ಬಂದು ಕರೆದು ಯೂರಿಯಾ ಬಂದು ಅದನ್ನು ಉತ್ತರ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕ ಕೆಲವಷ್ಟು ಜನರು ಏನಾದಾಗ ನಮ್ಮನ್ನು ಕರೆದು ಸಭೆ ಮಾಡಿದ್ರು ಮುಖ್ಯಮಂತ್ರಿಗಳು. ಅವರು ಬೇಕಿದ್ದವರು ಬರ್ತಾರೆ, ಒಂದು 4-5 ಜನ ಸಭೆ ಮಾಡಿಲ್ಲ ನಮ್ದು ಇದುವರೆಗೆ ಸುಮಾರು 4 ವರ್ಷಗಳಿಂದ. ಅಂತೇಳಿ ನಾನು ಮುಖ್ಯಮಂತ್ರಿ ಕರೀಬೇಕಂದಾಗ ನಿಮ್ಮ ಲಿಸ್ಟ್ ಮಾಡಿರ್ತಾರೆ, ಯಾವ್ಯಾವ ಸಂಘಟನೆಗಳು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅದು ಕರೀತಾರೆ. ಆದರೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಂತ ಏನಿದೆ, ಈ ಒಂದು ಸಂಘಟನೆಯನ್ನು ಕರೆದು ಈ ರೆಪ್ರೆಸೆಂಟೇಷನ್ ಏನಿದೆ ರಾಜ್ಯಾಧ್ಯಕ್ಷರು ವಾಸುದೇವ ಹೋಗಿ ಇವರ ನೇತೃತ್ವದಲ್ಲೇ ಕರೀಲಿಕ್ಕೆ ರಿಕ್ವೆಸ್ಟ್. ಆಯ್ತು ಗುರು, ನಾ ತಗೊಂಡಿದ್ದೀನಿ. ಉತ್ತರ ಕರ್ನಾಟಕಕ್ಕೋಸ್ಕರನೇ ಸರ್ಕಾರ ಇದೆ ಗುರು. ಮಾದಾಯಿ ಯೋಜನೆ ಬಿಜೆಪಿ ಮಾಡಿದ್ರ ಗೊತ್ತಾಯ್ತಾ? ಗೋವಾದಲ್ಲೂ ಬಿಜೆಪಿ ಸರ್ಕಾರ ಇತ್ತು, ಇಲ್ಲೂ ಬಿಜೆಪಿ ಸರ್ಕಾರ ಇತ್ತು, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ. ನೋಡಪ್ಪ, ಒಂದೊಂದ್ಸ ಕೇಳೋ, ಎಲ್ಲಾ ಸಮಸ್ಯೆನ ಯಾರು ಎಲ್ಲರೂ ಬಗೆಹರಿಸಕ್ಕೆ ಆಗ್ತಾ ಇರ್ಬೋದು. ಆದರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಕೇಂದ್ರದಲ್ಲಿ ನೀವು ಕುಮಾರಸ್ವಾಮಿನೂ ಅದಕ್ಕೆ ಸಹಿ ಹಾಕಿ ಈ ರೈತರ ಕಾನೂನನ್ನ ಮಂಜೂರು ಮಾಡಿರ್ಲಿಲ್ವಾ? ಅದನ್ನ ವಾಪಸ್ ತಗೋತೀವಿ ಅನ್ನೋರು ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರೇ ಅಲ್ವಾ? ನೀವು 10ರಲ್ಲಿ 4 ಆಗಿರ್ಬೋದು, 4 ಆಗದೇ ಇರ್ಬೋದು, ಅದನ್ನು ಮಾಡೋ ಪ್ರಯತ್ನ ಮಾಡೋಣ. ಆದರೆ ಕನಿಷ್ಠ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ವರ್ಗದ ರೈತರ ಸಮಸ್ಯೆಗೆ ಸ್ಪಂದಿಸಿರ್ತಕ್ಕಂಥದ್ದು ಕಾಂಗ್ರೆಸ್. ಈಗ MSPನಲ್ಲಿ ರಾಗಿ ಖರೀದಿ ಲೇಟ್ ಮಾಡ್ತೀವಿ. ನಾನು ಮೊನ್ನೆ ಮೀಟಿಂಗ್ ತಗೊಂಡು ಸೆಪ್ಟೆಂಬರ್ನಲ್ಲೇ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರು. ಬಾಕಿ ಇದ್ದದ್ದು 700 ಕೋಟಿನೂ ಕ್ಲಿಯರ್ ಮಾಡಕ್ಕೆ ಹೇಳಿದ್ದೀನಿ. ನೀವು ಅರ್ಥ ಮಾಡ್ತೀವಿ. ಇವತ್ತು ಮಾತಾಡೋ ಸ್ಪೀಡು ಜಾಸ್ತಿ ಇರುತ್ತೆ ಎಲ್ಲರಿಗೂ. ಆದರೆ ಕೆಲಸ ಮಾಡೋಣ ಮಾಡ್ತಕ್ಕಂಥದ್ದು ನೋಡಬೇಕು. ನಾವು ಎಷ್ಟು ಮಟ್ಟಿಗೆ ನಮ್ಮ ಪರವಾಗಿ ನಮ್ಮ ಸಮಸ್ಯೆನ ಬಗೆಹರಿಸೋದಕ್ಕೆ ಮಹತ್ವವರು ಖಂಡಿತ ಪ್ರಾಮಾಣಿಕವಾಗಿ ಅಟೆಂಡ್ ಮಾಡ್ತೀವಿ. ಸರ್, ಚಿತ್ರದುರ್ಗ ಜಿಲ್ಲೆ ಸಾಗುವಳಿ ಸರ್ಕಾಸ್ ಕಮಿಟಿ ಹೇಳಿ ಸರ್. 2 ಲಕ್ಷ ಸರ್ ಸಪ್ಲೈ ಮಾರ್ಕೆಟಲ್ಲಿ ಕಡಿಮೆ ಮಾಡಿದೆ. 1,20,25,000 ಬಂದಿಲ್ಲ. ಈ ತಿಂಗಳು ಇಪ್ಪತ್ತಿಗೆ 2,30,30,000 ಬರಬೇಕಾಗಿ ಕೇಂದ್ರದಿಂದ 65,000 ಬಂದಿದೆ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಗೊಬ್ಬರನ ಯಾರೇ ತಯಾರು ಮಾಡೋದಿಲ್ಲ. ಕೇಂದ್ರ ಸರ್ಕಾರ ಒಂದೇ ಗೊಬ್ಬರ ತಯಾರು ಮಾಡೋದು. ಕೇಂದ್ರ ಸರ್ಕಾರ ಯಾವ ಆರ್ಥಿಕ ತರಿಸೋದು ಅವರೇನೆ, ಸಪ್ಲೈ ಮಾಡೋದು ಅವರೇನೆ. ಸೊ ಅಂಗಡಿಗಳಿಗೆ ಕೊಡ್ತಾರೆ, ನಮ್ಮ ಟ್ಯಾಕ್ಸ್ಗಳಿಗೆ ಸೊಸೈಟಿಗಳಿಗೆ ಕೊಡ್ತಾರೆ. ಅದನ್ನ ಎಲ್ಲಿ ಏನು ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಗಿರುತ್ತೆ ರಾಜ್ಯ ಸರ್ಕಾರದ್ದು. ಸಂಪೂರ್ಣ ಗೊಬ್ಬರವನ್ನ ಸಪ್ಲೈ ಮಾಡ್ತಕ್ಕಂಥ ಎಲ್ಲ ಅಧಿಕಾರ ಇರ್ತಕ್ಕಂಥ ಕೇಂದ್ರ ಸರ್ಕಾರ. ಹೇಳಿ ಸರ್, ಸಾಗುವಳಿ ಬಗ್ಗೆ ಮಾತಾಡಿ ಸರ್. ಅದನ್ನೆಲ್ಲ ನಿಲ್ಲಿಸಿ. ನಿಮ್ಗೆ ಬೇಕಾದಂಥ ಗೊಬ್ಬರ ತಗೊಂಡಾಗ ಬೇರೆ ಯಾವ್ದಾದ್ರು ತಗೋಬೇಕು ಅನ್ನೋದನ್ನ ಆ
ಕಂಡೀಷನ್ ತೆಗಿಲಿಕ್ಕೆ ಅಲ್ಲಿವರೆಗೂ ಸ್ಟ್ರಿಕ್ಟ್ ಆಗಿ ವ್ಯಾರನ್ ಮಾಡಿ ನಾವು ಇದನ್ನ ಕಳಿಸಿ ನಮ್ಮೆಲ್ಲ ಕೃಷಿ ಸಚಿವರಾರ ಈಗ ನಾವು ಎಲ್ಲಾ ಜಿಲ್ಲೆಯಿಂದ ಬಂದೀವಿ. ನಿಮಗ ಈ ಕ್ಲಿಯರ್ ಮಾಡಿಸ್ತೀವಿ ಬೆಳೆಸಿ ಕಡ್ಲಿಂದ ಯಾವುದೇ ಗೊಬ್ಬರ ತಗೋಬೇಕಾದ್ರೆ ಇನ್ನೊಂದು ಗೊಬ್ಬರ ತಗೊಂಡ್ರೆ ಯೂರಿಯಾ DAP ಕೊಡ್ತು ಅಂತೇಳಿ ಕಂಡೀಷನ್ ಆಗ್ತಾರಲ್ಲ ಅಂತ ಅಂಗಡಿಗಳನ್ನ ಯಾವನ ನಿಂತರ ಅಂತಂದ್ರೆ ಅವ್ನು ಅಲ್ಲೇ ಕಟ್ಟಿ ಹಾಕ್ತೀವಿ. ಕೃಷಿ ಸಚಿವರೇ ಇಲ್ಲಿ ಬಂದಾರ, ಅವ್ರ ಬಾಯಿನಿಂದಲೇ ಕೇಳ್ಬಿಡ್ತೀವಿ. ಹಾಕಂಗಿಲ್ಲ, ನಾವೆಲ್ಲ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತೀವಿ. ಆ ಏನಾದ್ರು ತಕ್ಷಣ DC ಮತ್ತು ಜಾಯಿಂಟ್ ಕಂಪ್ಲೇಂಟ್ ಕೊಡಿ, ಅದನ್ನ ಹಂಗೆ ಚೇಂಜ್ ಬ್ಯಾಂಕಿನವರು ಜಬರ್ದಸ್ತಿ ಸಾಲ ವಸೂಲಿ ಮಾಡಕತ್ತಾರ ನಮ್ಮ ಭಾಗದಾಗ. ಆಮೇಲೆ ಮೈಕ್ರೋ ಕ್ರೆಡಿಟ್ ಬ್ಯಾಂಕಿನವರು ಬಂದು ಕಿರಿಕಿರಿ ಮಾಡಕತ್ತಾರ. ಅದ್ರ ಬಗ್ಗೆ ಸಚಿವರು ಡಿಕ್ಲರೇಷನ್ ಕೊಡ್ತಾರ, ನೀವು ಕೇಳ್ರಿ. ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಕಾನೂನನ್ನ ಕಠಿಣವಾಗಿ ಈಗಾಗಲೇ ತಂದಿದೆ. ಅದನ್ನು ಯಾರಾದರೂ ಇಂಪ್ಲಿಮೆಂಟ್ ಮಾಡಲೇ ಪೊಲೀಸ್ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಇವತ್ತೇ ನಾನು ಸುತ್ತಬೇಕು ಮತ್ತು DGಯವ್ರ ಮೂಲಕ ಮುಖ್ಯಮಂತ್ರಿಯವರಿಗೆ ಹೇಳಿ ಡೈರೆಕ್ಷನ್ ಕೊಡಿಸ್ತೀನಿ. ಅಲ್ಲಿ ಯಾವುದೋ ಒಂದು ಮೈಕ್ರೋ ಫೈನಾನ್ಸಲ್ಲಿ ರೈತರು ತೊಂದರೆ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಯವರಿಂದ ಸುತ್ತಬೇಕು ಮೂಲಕ DG ಮೂಲಕ ಡೈರೆಕ್ಷನ್ ಕೊಡಿಸ್ತೀನಿ. ದಯಮಾಡಿ ಇನ್ಶೂರೆನ್ಸ್